ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಇವತ್ತಿನ ನಾನು ತಿಳಿಸ್ಕೊಡುವಂತಹ ಟಾಪಿಕ್ ಏನಂದರೆ, ಯಾವ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೆಸರಿನ ವ್ಯಕ್ತಿಗಳು ಬಹಳ ಅದೃಷ್ಟವಂತರಾಗಿರ್ತಾರೆ ಮತ್ತು ಭಾಗ್ಯಶಾಲಿ ಆಗಿರ್ತಾರೆ ಅನ್ನುವಂಥ ವಿಚಾರಗಳನ್ನು ತಿಳಿಸ್ಕೊಡ್ಲಿದ್ದೇನೆ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರದ ಪ್ರಕಾರ ಹೆಸರಿನ ಮೊದಲನೇ ಲೆಟರ್ ಇಂದ ಆ ವ್ಯಕ್ತಿಗಳ ಗುಣಲಕ್ಷಣ, ಭವಿಷ್ಯ, ಅವರ ನೇಚರ್ ಎಲ್ಲವನ್ನ ತಿಳಿಯಬಹುದು. ಯಾರಿಗೆ ಹುಟ್ಟಿದ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಪ್ಲೇಸ್ ಆಫ್ ಬರ್ತ್ ಗೊತ್ತಿಲ್ಲ, ಅವರು ಅವರ ಹೆಸರಿನ ಮೂಲಕ ಅಂದರೆ ನ್ಯೂಮರಾಲಜಿ ಪ್ರಕಾರ ಅವರ ನೇಚರ್ ಹಾಗೂ ಅವರ ಲಕ್ಷಣಗಳನ್ನು, ಗುಣಗಳನ್ನು ತಿಳಿದುಕೊಳ್ಬಹುದು. ಪ್ರತಿಯೊಬ್ಬರು ಅವರ ಹೆಸರಿನಿಂದಲೇ ರೆಕಗ್ನೈಸ್ ಆಗೋದು. ಹೆಸರೇ ಇಲ್ಲ ಅಂದರೆ ಯಾರನ್ನು ರೆಕಗ್ನೈಸ್ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು. ಇವತ್ತು ನಾನು ಹೇಳುವಂಥ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೆಸರಿನವರು ಬಹಳ ಅದೃಷ್ಟವಂತರು ಮತ್ತು ಭಾಗ್ಯಶಾಲಿಗಳು, ತುಂಬ ಲಕ್ಕಿಯಾಗಿರ್ತಾರೆ. ಈ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿಗಳು ಹುಟ್ಟಿನಿಂದಲೇ ತುಂಬ ಅದೃಷ್ಟಶಾಲಿಗಳಾಗಿರ್ತಾರೆ. ಇವರಿಗೆ ಪ್ರವಾಸ ಮಾಡುವಂತಹ ಇಚ್ಛೆ ತುಂಬ ಹೆಚ್ಚಾಗಿರುತ್ತದೆ ಮತ್ತು ಇವರ ಫ್ಯಾಮಿಲಿಯಲ್ಲೂ ಸಹ ಅಥವಾ ಸಮಾಜದಲ್ಲಿಯೇ ಆಗಲಿ ಇವರಿಗೆ ಒಳ್ಳೆಯ ಹೆಸರು ಮತ್ತು ಖ್ಯಾತಿಯನ್ನು ಪಡೆದಿರ್ತಾರೆ. ಮೊದಲನೆಯ ಭಾಗ್ಯಶಾಲಿ ಹೆಸರಿನವರು ಪಿ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿಗಳು. ಪಿ ಹೆಸರಿನವರು ತನ್ನ ಜೊತೆಯಲ್ಲಿಯೇ ತನ್ನ ಫ್ಯಾಮಿಲಿಗೂ ಅದೃಷ್ಟವನ್ನು ಹೊತ್ತು ತರುತ್ತಾರೆ. ಪಿ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೆಸರಿನವರು ಹಸನ್ಮುಖಿಗಳಾಗಿರ್ತಾರೆ, ಅಂದರೆ ಸದಾ ನಗ್ನಗ್ತಾ ಇರ್ತಾರೆ, ಮುಖದಲ್ಲಿ ಒಂದು ಒಳ್ಳೆ ಸ್ಮೈಲ್ ಇಟ್ಕೊಂಡಿರ್ತಾರೆ, ಎಲ್ಲರ ಜೊತೆ ನಗುತ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಪಿ ಹೆಸರಿನ ವ್ಯಕ್ತಿಗಳನ್ನು ಪ್ರೀತಿ ವಿಶ್ವಾಸದಿಂದ ಗೌರವಿಸ್ತಾರೆ. ಪಿ ಹೆಸರಿನವರು ಲಕ್ಸುರಿ ಲೈಫನ್ನು ಲೀಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಮತ್ತು ಜೀವನದಲ್ಲಿ ಸಕ್ಸಸ್ಸನ್ನು ಪಡಿಬೇಕು ಅಂತ ಹೆಚ್ಚು ಹಂಬಲವನ್ನು ಇಟ್ಕೊಂಡು ಇರುವಂತಹ ಕಾರಣದಿಂದ ತನ್ನ ಎಲ್ಲ ಎಫರ್ಟ್ಗಳನ್ನು ಹಾಕಿ ಹಣವನ್ನು ದುಡಿದು ಸಂಗ್ರಹಿಸುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಿ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹುಡುಗರು ತನ್ನ ಕೆರಿಯರ್ ಲೈಫ್ನಲ್ಲಿ ರಾಂಗ್ ಡಿಸಿಷನನ್ನು ತೆಗೆದುಕೊಳ್ಬಿಡ್ತಾರೆ. ಇದೇ ಕಾರಣದಿಂದ ತನ್ನ ಪ್ರೊಫೆಷನ್ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸನ್ನು ಫೇಸ್ ಮಾಡಬೇಕಾಗುತ್ತೆ. ಎಂತಹ ಡಿಫಿಕಲ್ಟೀಸ್ ಬಂದರೂ ಸಹ ಅದನ್ನು ಧೈರ್ಯವಾಗಿ ಫೇಸ್ ಮಾಡುವಂತಹ ವ್ಯಕ್ತಿಗಳು ಪಿ ಅಕ್ಷರದ ವ್ಯಕ್ತಿಗಳಾಗಿರ್ತಾರೆ. ಇವರು ಹಠದ ಸ್ವಭಾವದವರು. ಇದೇ ಕಾರಣದಿಂದ ಜನರು ಇವರಿಗೆ ತುಂಬ ಈಗೋಯಿಸ್ಟಿಕ್ ಪರ್ಸನ್ ಅಂತ ಕಂಪ್ಲೇಂಟ್ ಸಹ ಮಾಡ್ತಾರೆ. ಇವರು ಯಾರ ಮಾತನ್ನು ಕೇಳೋದಿಲ್ಲ, ತನ್ನ ಇಷ್ಟದ ಹಾಗೆ ಡಿಸಿಷನನ್ನು ತಗೊಳ್ತಾರೆ, ತನ್ನ ಮನಸ್ಸಿನ ಇಚ್ಛೆಯ ರೀತಿಯಲ್ಲೇ ನಡೆದುಕೊಳ್ತಾರೆ. ಯಾರಾದರೂ ಸಂಕಷ್ಟದಲ್ಲಿದ್ದರೆ, ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೆ ಅಂಥವರಿಗೆ ಹೆಲ್ಪ್ ಮಾಡುವಂತಹ ನೇಚರನ್ನು ಇವರಲ್ಲಿ ಕಾಣಬಹುದು. ಇವರು ತಮ್ಮ ಲೈಫನ್ನು ಎಲ್ಲರಿಗಿಂತ ಡಿಫ್ರೆಂಟಾಗಿ ಲೀಡ್ ಮಾಡಬೇಕು ಅಂತ ಇಷ್ಟಪಡುವವರಾಗಿರ್ತಾರೆ. ಇವರ ಸಿದ್ಧಾಂತಗಳು ಬಹಳ ಡಿಫ್ರೆಂಟ್, ಅಂದರೆ ವಿಭಿನ್ನವಾಗಿರುತ್ತೆ. ಇವರು ಎಲ್ಲರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಿಲ್ಲ, ತುಂಬ ಸೆಲೆಕ್ಟಿವ್ ಆಗಿರ್ತಾರೆ. ಒಂದು ಸಾರಿ ಯಾರಾದರೂ ಇವರ ನಂಬಿಕೆಯನ್ನು ಕಳೆದುಕೊಂಡ್ರೆ, ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಯಾರೇ ಆಗಲಿ, ಆ ವ್ಯಕ್ತಿಯನ್ನು ಲೈಫ್ ಲಾಂಗ್ ಇವರು ಕ್ಷಮಿಸೋದಿಲ್ಲ ಮತ್ತು ಅವರ ಜೊತೆ ಕಾಂಪ್ರಮೈಸ್ ಸಹ ಆಗೋದಿಲ್ಲ. ಮತ್ತು ಪಿ ಹೆಸರಿನ ವ್ಯಕ್ತಿಗಳು ತನ್ನ ಫ್ಯಾಮಿಲಿ ಜೊತೆ ತುಂಬ ಅಟ್ಯಾಚ್ಮೆಂಟನ್ನು ಇಟ್ಕೊಂಡಿರ್ತಾರೆ, ತನ್ನ ಫ್ಯಾಮಿಲಿ ಮೆಂಬರ್ಸನ್ನು ತುಂಬ ಕೇರ್ ಸಹ ಮಾಡ್ತಾರೆ. ಮುಂದಿನ ಅದೃಷ್ಟಶಾಲಿ ಹೆಸರಿನವರು ಎಸ್ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿಗಳು. ಎಸ್ ಅಕ್ಷರದಿಂದ ಪ್ರಾರಂಭವಾಗುವಂತಹ ಪುರುಷರು ತುಂಬ ಭಾಗ್ಯಶಾಲಿಗಳು ಮತ್ತು ಅದೃಷ್ಟಶಾಲಿಗಳಾಗಿರ್ತಾರೆ. ಬಟ್ ಇವರ ಪ್ರಾರಂಭಿಕ ಜೀವನ ಸ್ವಲ್ಪ ಸ್ಟ್ರಗಲನ್ನು ಫೇಸ್ ಮಾಡಬೇಕಾಗುತ್ತೆ. ಆದರೆ ಇವರು ತನ್ನ ಬುದ್ಧಿವಂತಿಕೆಯಿಂದ ದುಡಿದು ಒಳ್ಳೆ ಹಣವನ್ನು ಸಂಗ್ರಹಣೆಯನ್ನು ಮಾಡ್ತಾರೆ ಮತ್ತು ಹಣವಂತರ ಸ್ಥಿತಿವಂತರ ಫ್ಯಾಮಿಲಿಯಲ್ಲಿ ಜನಿಸಿರ್ತಾರೆ. ಇವರ ತಂದೆ ತಾಯಿಗಳು ಇವರಿಗೆ ಬೇಕಾದಂತಹ ಅನುಕೂಲಗಳನ್ನು, ಸೌಕರ್ಯಗಳನ್ನು ಮಾಡಿಟ್ಟಿರ್ತಾರೆ. ಇವರಿಗೆ ಪ್ರವಾಸ ಮಾಡಲು ತುಂಬ ಇಷ್ಟಪಡ್ತಾರೆ. ಇವರು ಆಗಾಗ್ಗೆ ಟ್ರಿಪ್ ಹೋಗ್ತಾ ಇರ್ತಾರೆ. ಒಳ್ಳೆ ಹೋಟೆಲಲ್ಲಿ, ರೆಸ್ಟೋರೆಂಟಲ್ಲಿ ಊಟ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ ಎಸ್ ಅಕ್ಷರದ ವ್ಯಕ್ತಿಗಳು ಮತ್ತು ಒಳ್ಳೆ ಭೋಜನ ಪ್ರಿಯರಾಗಿರ್ತಾರೆ. ಇವರ ಜೀವನ ಸಂಗಾತಿಯು ಇವರಿಗೆ ತುಂಬ ಒಳ್ಳೆ ಸಪೋರ್ಟನ್ನು ಮಾಡ್ತಾರೆ. ಎಸ್ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೆಸರಿನವರು ತನ್ನ ಪತಿ ಅಥವಾ ಪತ್ನಿಗೆ ಗೌರವವನ್ನು ಕೊಡ್ತಾರೆ. ಇವರು ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ಪ್ರತಿಯೊಂದು ಕೆಲಸವನ್ನು ತುಂಬ ವಿಭಿನ್ನವಾಗಿ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇವರದಾಗಿರುತ್ತೆ. ತನ್ನ ಹಾರ್ಡ್ ವರ್ಕಿಂದ ತನ್ನ ಲೈಫಲ್ಲಿ ಸಕ್ಸಸ್ಸನ್ನು ಕಾಣ್ತಾರೆ. ಇವರು ಬಹಳ ಸ್ವಾಭಿಮಾನಿಗಳಾಗಿರ್ತಾರೆ. ಯಾರ ಹತ್ತಿರನೂ ಕೈ ಚಾಚಲು ಮತ್ತು ಸಹಾಯವನ್ನು ಕೇಳೋದಕ್ಕೆ ಇವರಿಗೆ ಮನಸ್ಸೇ ಬರೋದಿಲ್ಲ, ಇವರಿಗೆ ಇಷ್ಟನೂ ಆಗೋದಿಲ್ಲ. ತುಂಬ ಸ್ವಾಭಿಮಾನಿಗಳು, ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಇಟ್ಕೊಂಡಿರ್ತಾರೆ. ತುಂಬ ಗಂಭೀರ ಸ್ವಭಾವದವರು ಮತ್ತು ಹಾಗೆ ಸಂವೇದನಾಶೀಲರು ಆಗಿರ್ತಾರೆ. ಸ್ವಲ್ಪ ಸೆನ್ಸಿಟಿವ್ ಸಹ ಆಗಿರ್ತಾರೆ. ಎಸ್ ಅಕ್ಷರದ
ವ್ಯಕ್ತಿಗಳು ಒಳ್ಳೆ ವಾಕ್ಚಾತುರ್ಯವನ್ನು ಸಹ ಹೊಂದಿರ್ತಾರೆ. ತುಂಬ ಚೆನ್ನಾಗಿ ಮಾತನಾಡ್ತಾರೆ. ಇವರ ಆರೋಗ್ಯದ ವಿಚಾರಕ್ಕೆ ಬಂದರೆ ಗ್ಯಾಸ್ಟ್ರಿಕ್ ಮತ್ತು ಆ್ಯಸಿಡಿಟಿ ಡೈಜೆಷನ್ ಇಶ್ಯೂಸನ್ನು ಫೇಸ್ ಮಾಡಬೇಕಾಗುತ್ತೆ ಮತ್ತು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಸಹ ಇವರಲ್ಲಿ ಕಾಣಬಹುದು. ಮುಂದಿನ ಅದೃಷ್ಟಶಾಲಿ ಹೆಸರಿನವರು ಎ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿಗಳು. ಎ ಲೆಟರಿಂದ ಪ್ರಾರಂಭವಾಗುವಂತಹ ಹೆಸರಿನ ವ್ಯಕ್ತಿಗಳು ಬಹಳ ಭಾಗ್ಯಶಾಲಿಗಳು ಮತ್ತು ಅದೃಷ್ಟವಂತರು ಆಗಿರ್ತಾರೆ. ಇವರು ಸಹ ಲಕ್ಸುರಿ ಲೈಫನ್ನು ತುಂಬ ಇಷ್ಟಪಡ್ತಾರೆ ಮತ್ತು ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ. ಇವರ ಜೀವನದಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಬಟ್ ಇವರು ಏನಾದರೂ ಒಂದು ಸಾರಿ ಡಿಸೈಡ್ ಮಾಡಿದ್ರೆ ತಾನು ಅಂದುಕೊಂಡ ರೀತಿಯಲ್ಲಿ ಅದನ್ನು ಸಾಧಿಸಿ ತೋರಿಸುತ್ತಾರೆ. ಇವರು ಹುಟ್ಟಿದಾಗ ತನ್ನ ತಂದೆಗೆ ಅದೃಷ್ಟವನ್ನು ಹೊತ್ತು ತರುತ್ತಾರೆ ಮತ್ತು ಮದುವೆ ಆದಮೇಲೆ ತನ್ನ ಗಂಡನಿಗೆ ಅಥವಾ ತನ್ನ ಹೆಂಡತಿಗೂ ಸಹ ಅದೃಷ್ಟವಂತರಾಗಿರ್ತಾರೆ. ಎ ಅಕ್ಷರದ ಹೆಸರಿನವರು ಬಹಳ ಆತ್ಮವಿಶ್ವಾಸಿಗಳು ಮತ್ತು ತುಂಬ ಸ್ವಾಭಿಮಾನಿಗಳು ಆಗಿರ್ತಾರೆ. ಎಷ್ಟೇ ಕಷ್ಟ ಇದ್ದರೂ ಸಹ ಯಾರ ಹತ್ತಿರನೂ ಸಹಾಯ ಕೇಳೋದಿಲ್ಲ. ಎಂತಹ ಪರಿಸ್ಥಿತಿಯಲ್ಲೂ ಸಹ ಕಷ್ಟದ ಪರಿಸ್ಥಿತಿ ಬಂದರೂ ಸಹ ಹೆದರ್ಕೊಳ್ಳೋದಿಲ್ಲ. ಬಹಳ ಧೈರ್ಯದಿಂದ ಆ ಸಿಚುವೇಶನನ್ನು ಫೇಸ್ ಮಾಡ್ತಾರೆ ಮತ್ತು ಅದನ್ನು ನಿಭಾಯಿಸ್ತಾರೆ. ಇವರು ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ. ಆದ್ದರಿಂದಲೇ ಇವರು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಗಳು ಯಾವತ್ತಿಗೂ ಫೇಲ್ಯೂರ್ ಆಗೋದೇ ಇಲ್ಲ. ಇವರು ಪ್ರೊಫೆಷನ್ ಲೈಫ್ ಬಗ್ಗೆ ಹೇಳೋದಾದರೆ ಇವರು ವ್ಯಾಪಾರವನ್ನು ಮಾಡಬಹುದು, ಒಳ್ಳೆ ಉದ್ಯಮಶೀಲರಾಗಬಹುದು ಮತ್ತು ಟೀಚರ್ ಆಗಿ ಸಹ ವರ್ಕನ್ನು ಮಾಡ್ತಾ ಇರ್ತಾರೆ. ಇವರು ದೃಢ ನಿಶ್ಚಯದವರಾಗಿರ್ತಾರೆ, ತುಂಬ ಗಂಭೀರವಾಗಿರ್ತಾರೆ ಮತ್ತು ತನ್ನ ಬೌಂಡ್ರಿಯನ್ನು ಅಂದರೆ ತನ್ನ ಲಿಮಿಟೇಷನನ್ನು ಯಾವತ್ತೂ ಕ್ರಾಸ್ ಮಾಡೋದಿಲ್ಲ. ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡ್ತಾ ಇರ್ತಾರೆ ಮತ್ತು ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇವರಲ್ಲಿ ನಾವು ಕಾಣಬಹುದು. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.